ರಾಜ್ಯದ ತೆರಿಗೆ ನನ್ನ ಹಕ್ಕು ಈ ಒಂದು ವಿಚಾರದಲ್ಲಿ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಇವತ್ತು ನಮ್ಮ ಹೋರಾಟವನ್ನ ಹಮ್ಮಿಕೊಂಡಿದ್ದೇವೆ. ರಾಜ್ಯದ ಎಲ್ಲ ಜನಪ್ರತಿನಿಧಿಗಳಿಗೆ, ಶಾಸಕರು ಮತ್ತು ಸಂಸತ್ ಸದಸ್ಯರು ಕೂಡ ಭಾಗವಹಿಸಲಿಕ್ಕೆ ಕರೆಯನ್ನು ಕೊಟ್ಟಿದ್ದಾರೆ. ಸೊ ಇವತ್ತು ನಾವು ಏನು ತೆರಿಗೆಯನ್ನು ಪಾವತಿಸ್ತಾ ಇದ್ದೀವಿ ಆ ಹಕ್ಕನ್ನು ಪಡೆಯುವಂಥದ್ದು ನಮ್ಮ ಕರ್ತವ್ಯ. ನಮ್ಮ ರಾಜ್ಯದ ಅಭಿವೃದ್ಧಿಗೆ, ನಮ್ಮ ಜನರ ಒಳಿತಿಗಾಗಿ, ನಮ್ಮ ನೀರಾವರಿ ಯೋಜನೆಗಳ ಅನುಷ್ಠಾನಕ್ಕಾಗಿ, ನಮ್ಮ ರೈತರಿಗಾಗಿ, ನಮ್ಮ ಯುವಜನತೆಯ ಆಶೋತ್ತರಗಳನ್ನು ಈಡೇರಿಸಲಿಕ್ಕೋಸ್ಕರ ನಮ್ಮ ತೆರಿಗೆ ನಮ್ಮ ಹಕ್ಕು ಹೋರಾಟವನ್ನು ಪ್ರಾರಂಭ ಮಾಡಿದ್ದೇವೆ. ಖಂಡಿತ ಯಶಸ್ಸಾಗ್ತೇವೆ ಅಂತಕ್ಕಂಥ ಭರವಸೆ ನಮಗಿದೆ. ನಿಮ್ಮದೊಂದು ಹೇಳಿಕೆ ಸರ್, ಹೇಳಿಕೆಯನ್ನು ಈಗ ಬಹಳ ದೊಡ್ಡ ಮಟ್ಟದಲ್ಲಿ ನಿಮ್ಮ ವಿರುದ್ಧನೇ ತಿರುಗುಬಾಣ ಮಾಡಿರುವಂಥದ್ದು ಬಿಜೆಪಿ. ಇದು ನನ್ನ ವಿರುದ್ಧ ತಿರುವಾಣ ಅಂತ ಪ್ರಶ್ನೆ ಅಲ್ಲ. ಇದು ನನ್ನ ವಿರುದ್ಧ, ಕಾಂಗ್ರೆಸ್ ವಿರುದ್ಧ ಅಲ್ಲ. ಇದು ಕರ್ನಾಟಕದ 7 ಕೋಟಿ ಕನ್ನಡಿಗರ ಧ್ವನಿ. ಆ ಧ್ವನಿಯ ವಿರುದ್ಧ ಯಾರು ಕೂಡ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸರ್, ಈಗ ಬಿಜೆಪಿ ಆರೋಪ ಏನು ಅಂದ್ರೆ ನೀವು ಕೊಟ್ಟಂತ ಹೇಳಿಕೆ ಡ್ಯಾಮೇಜ್ ಕಂಟ್ರೋಲ್ ಮಾಡೋಕೆ ಈ ಪ್ರತಿಭಟನೆ ಆಯೋಜನೆ ಮಾಡಿರೋದು ಅಂತ. ಈ ಪ್ರತಿಭಟನೆ ಕೇವಲ ಒಂದು ರಾಜ್ಯದ ಪ್ರತಿಭಟನೆ ಅಲ್ಲ. ಯಾರ್ಯಾರಿಗೆ ತೆರಿಗೆಯಲ್ಲಿ ಅನ್ಯಾಯ ಆಗ್ತಾ ಇದೆ, ಮಹಾರಾಷ್ಟ್ರ ಇರ್ಬೋದು, ತಮಿಳುನಾಡು ಇರ್ಬೋದು, ಕೇರಳ ಇರ್ಬೋದು, ಆಂಧ್ರ ಪ್ರದೇಶ ಇರ್ಬೋದು, ತೆಲಂಗಾಣ ಇರ್ಬೋದು, ತಮಿಳುನಾಡು ಇರ್ಬೋದು, ಈ ಎಲ್ಲ ರಾಜ್ಯದ ಜನರ ಹಕ್ಕೊತ್ತಾಯ. ಈ ಹಕ್ಕನ್ನ ಒತ್ತಾಯ ಮಾಡಿ ನಮ್ಮ ತೆರಿಗೆಯನ್ನ ನಮಗೆ ವಾಪಸ್ ಕೊಡಿ ಅಂತಕ್ಕಂಥದ್ದು